ಕನ್ನಡದ ನೆಲದ ಮಮತೆ, ಕನ್ನಡಿಗರ ಕಷ್ಟಕ್ಕೆ ಸ್ಪಂದಿಸುವ ಹೃದಯವಂತಿಕೆ ಇಂದು ಮತ್ತೊಮ್ಮೆ ಸಾಬೀತಾಗಿದೆ. ನಂಜನಗೂಡು ತಾಲೂಕಿನ ಹುಲ್ಲಳ್ಳಿ ಗ್ರಾಮದ ಪೂಜಾರವರು ತನ್ನ ಜೀವನದ ಕಠಿಣ ಸವಾಲುಗಳನ್ನು ಎದುರಿಸ್ತಾ 2 ಕಾಲುಗಳನ್ನು ಕಳೆದುಕೊಂಡು ನರಳಾಡುತ್ತಿದ್ದಂತಹ ಸಂದರ್ಭದಲ್ಲಿ ಆಕೆಯ ಅಳಲು ಕೇಳಿದ್ದು ಕರ್ನಾಟಕ ಕಾವಲು ಪಡೆ ಮತ್ತು ಗಡಿನಾಡು MRG ನ್ಯೂಸ್ ಚಾನೆಲ್. ಪೂಜಾರವರು ಒಂದು ಅಸಹಾಯಕತೆಯಲ್ಲಿ ಇದ್ದಂತಹ ಸಂದರ್ಭದಲ್ಲಿ ಆಕೆಯ ಒಂದು ಸ್ಥಿತಿಯನ್ನು ಜಗತ್ತಿಗೆ ಪರಿಚಯಿಸಿದ ಈ ಒಂದು ಸಾಮಾಜಿಕ ಜವಾಬ್ದಾರಿ ಇಂದು ಆಕೆಯ ಬದುಕಿನಲ್ಲಿ ಬೆಳಕಾಗಿದೆ. ಈ ಸುದ್ದಿಯ ತೀವ್ರತೆಯನ್ನು ಅರಿತು ತಕ್ಷಣವೇ ಸ್ಪಂದಿಸಿದವರು ಕೇಂದ್ರ ಸಚಿವರಾದ ಶ್ರೀ HD ಕುಮಾರಸ್ವಾಮಿ ಅವರು. ದೆಹಲಿಯ ಅಧಿಕಾರದ ಗದ್ದಿಗೆಯಲ್ಲಿದ್ದರೂ ತಾಯ್ನಾಡಿನ ಮಗಳ ಕಷ್ಟಕ್ಕೆ ಬೆನ್ನು ತಟ್ಟಲು ಅವರು ನಂಜನಗೂಡಿನ ಹುಲ್ಲಹಳ್ಳಿಯವರೆಗೂ ಬಂದರು. ಕೇವಲ ಭರವಸೆಯ ಮಾತುಗಳನ್ನಷ್ಟೇ ಆಡದೆ ಆರ್ಥಿಕ ನೆರವು ನೀಡಿ ಆ ಕುಟುಂಬಕ್ಕೆ ಸ್ವಂತ ಮನೆಯನ್ನು ಕಲ್ಪಿಸಿಕೊಡುವ ಭರವಸೆ ನೀಡುವ ಮೂಲಕ ಅಗತ್ಯದಲ್ಲಿರುವವರಿಗೆ ಆಸರೆಯೇ ದೇವರು ಎಂಬ ಮಾತನ್ನು ನಿಜವಾಗಿಸಿದ್ದಾರೆ. ಸಚಿವರ ಈ ಉದಾತ್ತ ಗುಣ ಮತ್ತು ಸರಳತೆ ನಿಜಕ್ಕೂ ಅಭಿನಂದನೀಯ. ಈ ಮಹಾನ್ ಕಾರ್ಯದ ಹಿಂದಿರುವ ಶಕ್ತಿ ಯಾವುದೆಂದರೆ ಕರ್ನಾಟಕ ಕಾವಲು ಪಡೆ. ನಾಡಿನ ಸಮಸ್ಯೆಗಳಿಗೆ ಧ್ವನಿಯಾಗಿ ನಿಲ್ಲುವ ಈ ಸಂಘಟನೆಯ ಒಂದು ತಾಲೂಕು ಅಧ್ಯಕ್ಷರಾದಂತಹ ಎ ಅಬ್ದುಲ್ ಮಾಲಿಕ್ ರವರು, ತಾಲೂಕು ಕಾರ್ಯದರ್ಶಿಗಳಾದ ಎಸ್ ಮುಬಾರಕ್ ರವರು, ಜಿಲ್ಲಾ ಕಾರ್ಯಾಧ್ಯಕ್ಷರಾದ ಅಬ್ದುಲ್ ರಶೀದ್ ರವರು, ತಾಲೂಕು ಉಪಾಧ್ಯಕ್ಷರಾದ ಶಿವಕುಮಾರ್ ಅವರು, ವೈಭವ ಕರ್ನಾಟಕ ಸಂಘದ ಜಿಲ್ಲಾ ಅಧ್ಯಕ್ಷರಾದ ನಿಜಾಮುದ್ದೀನ್ ರವರು, ಆಯೂಬ್ ರವರು, ಸಮಾಜ ಸೇವಕರಾದ ಮಂಟೇಲಿಂಗಾಚಾರ್ಯವರು, ಇವರೆಲ್ಲರ ಕಾರ್ಯವೈಖರಿಯನ್ನು ಮೆಚ್ಚುವಂಥದ್ದು. ಸ್ನೇಹಿತರೆ, ನಿಮ್ಮ ಅವಿರತ ಒಂದು ಶ್ರಮದಿಂದಲೇ ಇಂದು ಪೂಜಾರವರ ಕುಟುಂಬಕ್ಕೆ ಒಂದು ಹೊಸ ಭರವಸೆ ಮೂಡಿದೆ. ಹಾಗೆ ಪೂಜಾಳ ಒಂದು ಪಾಲಿಗೆ ಆಶಾಕಿರಣವಾದ ಒಂದು 5 ಟಿವಿಯಲ್ಲಿ ಮತ್ತು 10 ದಿನಪತ್ರಿಕೆಯಲ್ಲಿ ಪ್ರಕಟಿಸಿದ ಒಂದು ಮಾಧ್ಯಮ ಮಿತ್ರರು ಮತ್ತು ಹುಲ್ಲಳ್ಳಿಯ ಸಮಸ್ತ ಗ್ರಾಮಸ್ಥರು ಕೂಡ ಈ ಒಂದು ಎಲ್ಲರೂ ಕೂಡ ಸಹಕರಿಸಿದಂತಹ ಹಾಗೂ ಜನಪ್ರತಿನಿಧಿಗಳಿಗೂ ಕೂಡ ತುಂಬು ಹೃದಯದ ಧನ್ಯವಾದಗಳು. ಒಬ್ಬ ನಾಯಕನಿಗೆ ಇರಬೇಕಾದ ಅತ್ಯುನ್ನತ ಗುಣವೆಂದರೆ ಜನಸಾಮಾನ್ಯರ ನೋವನ್ನು ಅರಿಯುವುದು. ಇದನ್ನು ಇಂದು HD ಕುಮಾರಸ್ವಾಮಿಯವರು ಮಾಡಿ ತೋರಿಸಿದ್ದಾರೆ. ಇಂತಹ ಸಮಾಜಮುಖಿ ಕಾರ್ಯಗಳು ನಾಡಿನ ಉದ್ದಗಲಕ್ಕೂ ನಡೆಯಲಿ ಎಂಬುದು ನಮ್ಮ ಆಶಯ. ಕರ್ನಾಟಕ ಕಾವಲು ಪಡೆ ಮತ್ತು ಗಡಿನಾಡು MRG ನ್ಯೂಸ್ನ ಈ ಸಾಮಾಜಿಕ ಕಳಕಳಿ ಸದಾ ಹೀಗೆ ಮುಂದುವರಿಯಲಿ. ಸಿರಿಗನ್ನಡಂ ಗೆಲ್ಗೆ, ಸಿರಿಗನ್ನಡಂ ಬಾಳ್ಗೆ. ಜೈ ಭುವನೇಶ್ವರಿ, ಜೈ ಕರ್ನಾಟಕ ಮಾತೆ. ಎಲ್ಲ ನನ್ನ ಆತ್ಮೀಯ ಕನ್ನಡದ ಬಂಧುಗಳೇ, ನಿನ್ನೆ ದಿನಾಂಕ 10/4/2026 ಶುಕ್ರವಾರದಂದು ನಮ್ಮ ಕೇಂದ್ರ ಸಚಿವರಾದಂತಹ ಮಾನ್ಯ HD ಕುಮಾರಸ್ವಾಮಿಯರವರು ಮೈಸೂರು ಜಿಲ್ಲೆ ನಂಜನಗೂಡು ತಾಲೂಕು ಹುಲ್ಲಳ್ಳಿ ಗ್ರಾಮಕ್ಕೆ ಆ ಒಂದು ಅನಾರೋಗ್ಯದಿಂದ ಬಳಲುತ್ತಿದ್ದಂತಹ ಪೂಜಾ ಅನ್ನುವ ಮಹಿಳೆಯ ಮನೆಗೆ ಒಂದು ಭೇಟಿ ಕೊಟ್ಟು ಅವ್ರ ಕೈಲಿ ಆದಂತಹ ಒಂದು ಸಹಾಯಧನ ಮಾಡುವ ಮೂಲಕ ಅವರ ಕುಟುಂಬಕ್ಕೆ ನೆರವು ನೀಡುವ ಭರವಸೆಯನ್ನು ಕೊಟ್ಟಿದ್ದಾರೆ. ಮುಂದಿನ ದಿನಗಳಲ್ಲಿ ಏನು ಬೇಕೆಲ್ಲ ಮಾಡಿಕೊಡ್ತೀವಿ ಅನ್ನೋ ಭರವಸೆಯನ್ನು ಕೊಟ್ಟಿದ್ದಾರೆ. ಅವರಿಗೆ ನಾವು ಕರ್ನಾಟಕ ಕಾವಲು ಪಡೆ ವತಿಯಿಂದ ತುಂಬು ಹೃದಯದ ಧನ್ಯವಾದಗಳನ್ನು ಅರ್ಪಿಸುತ್ತಾ, ಮತ್ತು ಆ ಒಂದು ನಂಜನಗೂಡು ತಾಲೂಕು ಹುಲ್ಲಳ್ಳಿ ಗ್ರಾಮಕ್ಕೆ ಪ್ರಥಮ ಬಾರಿಗೆ ನಾವು ಫೆಬ್ರವರಿ ತಿಂಗಳು 9ನೇ ತಾರೀಕು ಅಲ್ಲಿ ಭೇಟಿ ಕೊಟ್ಟು ಅಲ್ಲಿರ್ತಕ್ಕಂಥ ಒಬ್ಬರು ನಮ್ಮ ಆಪ್ತರು ಮಂಟೇಲಿಂಗಾಚಾರ್ಯವರು, ಸಮಾಜ ಸೇವಕರು, ಅವರು ನಮಗೆ ವಿಚಾರ ಮುಟ್ಟಿದ ಕೂಡಲೇ ನಮ್ಮ ಕೈಲಾದ ಏನಾದರೂ ಅಲ್ಲಿ ಸಹಾಯಹಸ್ತ ನೀಡಬೇಕು ಅನ್ನೋ ಮೂಲಕ ನಮ್ಮ ಆಪ್ತರಾದಂತಹ ನಿಜಾಮುದ್ದೀನ್ ಅವರಿಗೆ ಕರೆ ಮಾಡಿದಾಗ ಅವ್ರ ಕೈಲಾದಂಥ ಒಂದು ಆಹಾರ ಕಿಟ್ಟನ್ನು ನಮ್ಮ ಕೈಲಿ ಕೊಟ್ಟು ತೊಗೊಂಡು ಕೊಡಿ ಅಂತ ಅಂದ್ಬಿಟ್ಟು ನಮ್ಮ ಕೈಲಾದ ನಾವು ಧನ ಸಹಾಯವನ್ನು ಮಾಡೋ ಮೂಲಕ ಸಾರ್ವಜನಿಕರಲ್ಲಿ ಮತ್ತು ಜನಪ್ರತಿನಿಧಿಗಳಲ್ಲಿ ಹಲವು ಮುಖಂಡರುಗಳಲ್ಲಿ ನಾವು ಮನವಿಯನ್ನು ಮಾಡಿಕೊಂಡು ಅದೇ ರೀತಿಯಲ್ಲಿ ಫೆಬ್ರವರಿ 14ನೇ ತಾರೀಕು ನಂಜನಗೂಡು ಕ್ಷೇತ್ರದ ಶಾಸಕರಾದಂತಹ ಮಾನ್ಯ ದರ್ಶನ್ ಧ್ರುವಣ್ಣರು ಕೂಡ ನಾನು ಭೇಟಿ ಮಾಡಿ ಕೂಡಲೇ ಆ ಮಹಿಳಾ ಮನೆಗೆ ಭೇಟಿ ನೀಡಿ ನಿಮ್ಮ ಕೈಲಾದಂಥ ಸಹಾಯವನ್ನು ಮಾಡಿ ಒಂದು ಮನೆಯನ್ನು ನಿರ್ಮಾಣ ಮಾಡಿಕೊಡ್ಬೇಕು ಅನ್ನೋ ಒಂದು ಮಾತನ್ನು ಹೇಳಿದ್ದು. ಅದರ ಪರಿಣಾಮ ಇವತ್ತು ಮತ್ತು ಮುಖ್ಯವಾಗಿ ಗಡಿನಾಡು MRG ನ್ಯೂಸ್ ಚಾನಲ್ಲು ಅದರ ಪ್ರಚಾರ ಮಾಡಿ ಅದು ಅತಿ ಹೆಚ್ಚು ಶೇರ್ ಆಗುವ ಮೂಲಕ ಮತ್ತು ಹಲವು ಆವತ್ತು ಸುಮಾರು ಒಂದು 8 TV, ಸುಮಾರು 10-12 ಪೇಪರ್ಲಿ ಅದು ಪ್ರಚಾರ ಆಯಿತು. ಹಾಗಾಗಿ ಎಲ್ಲ ಕಡೆ ಎಲ್ಲ ಭಾಗಗಳು ಬಂದು ಆ ಮಹಿಳೆಗೆ ಒಂದು ಸಾಂತ್ವನ ಹೇಳುವ ಮೂಲಕ ಕೆಲವರು ಒಂದು ಸಹಾಯಹಸ್ತವನ್ನು ನೀಡಿದ್ದಾರೆ. ಎಲ್ಲರಿಗೂ ನಾನು ತುಂಬ ಹೃದಯದ ಧನ್ಯವಾದ ತಿಳಿಸ್ತೇನೆ. ಇನ್ನೂ ಹೆಚ್ಚು ಆ ಮಹಿಳೆಗೆ ಸಾಂತ್ವನ ನೀಡಬೇಕು ಮತ್ತು ಒಂದು ಸಹಾಯಹಸ್ತ ನೀಡಬೇಕು ಅಂತ ಈ ಸಂದರ್ಭದಲ್ಲಿ ನಾನು ಮನವಿ ಮಾಡ್ಕೊಳ್ತೇನೆ. ಧನ್ಯವಾದಗಳು. ಮೈಸೂರು ಜಿಲ್ಲೆ ನಂಜನಗೂಡು ತಾಲೂಕಿನ ಹುಲ್ಲಳ್ಳಿ ಗ್ರಾಮದ
ಪೂಜಾ ಎಂಬತಕ್ಕಂಥ ನಮ್ಮ ಸಹೋದರಿಗೆ ಏನು ಒಂದು ಯಾವುದೋ ಒಂದು ಅನಾರೋಗ್ಯದ ಕಾರಣ ಅವರು 2 ಕಾಲುಗಳನ್ನ ಕಳ್ಕೊಂಡ್ರು. ಆ ಒಂದು ಕಾಲುಗಳನ್ನ ಕಳ್ಕೊಂಡ ರೀತಿ ಅವರು ತುಂಬ ಅವರ ಒಂದು ಚಿಕಿತ್ಸೆಗೆ ತುಂಬ ತೊಂದರೆಪಟ್ಟು ಅವರ ಗಂಡನೂ ಕೂಡ ಸ್ವಲ್ಪ ಯಾವುದೋ ಒಂದು ಅನಾಹುತಕ್ಕೆ ಈಡಾಗಿ ಅವರು ಕೂಡ ಒಂದು ಕಾಲಿಗೆ ಸ್ವಲ್ಪ ಪೆಟ್ಟಾಗಿ ಅವರು ಕೂಡ ಯಾವುದೇ ರೀತಿ ಅವ್ರಿಗೆ ಒಂದು ಹಣದ ಸಂಪಾದನೆ ಒಂದು ದಾರಿ ಇದ್ದಂಗೆ ದಿಕ್ಕು ತೋರ್ತಂತೆ ನಿಂತಿರೋ ಸಂದರ್ಭದಲ್ಲಿ ಹಿಂಗೆ ಈ ಥರ ಆಗಿದೆ ಅಂತ ಹೇಳ್ಬಿಟ್ಟು ನಮ್ಮ ನಂಜನಗೂಡಿನ ಅದೇ ಒಂದು ಗ್ರಾಮಕ್ಕೆ ಸೇರಿರ್ತಕ್ಕಂಥ ನಮ್ಮ ಸಹೋದರರು ಒಬ್ಬರು ಮಂಟಲಿಂಗಾಚಾರ್ಯ ಸರ್ ಅವರು ಬಂದು ನಮಗೆ ವಿಚಾರನ ಮುಟ್ಟಿಸ್ತಾರೆ. ಅದ್ರ ಬಗ್ಗೆ ನಮ್ಮ ಗುಂಡ್ಲುಪೇಟೆ ತಾಲೂಕು ಘಟಕ ಕರ್ನಾಟಕ ಕಾವಲು ಪಡೆ ನಮ್ಮ ಅಧ್ಯಕ್ಷರಾದ ಅಬ್ದುಲ್ ಮಾಲಿಕ್ ಅವರ ಒಂದು ನೇತೃತ್ವದಲ್ಲಿ ನಾವು ಸಂಘಟನೆಗಳ ಸೇರಿ ಅಲ್ಲಿ ಹೋಗಿ ಭೇಟಿ ಕೊಟ್ಟು ನಾವು ನೋಡಿದಾಗ ಅಲ್ಲಿ ನಮ್ಮ ಕೈಲಾದಂಥ ಏನು ಧನ ಸಹಾಯ ಮಾಡಿ ನಾವು ಅವ್ರಿಗೆ ಭೇಟಿ ಕೊಟ್ಟು ವಿಚಾರ ಕೇಳಿದಾಗ ಆ ಒಂದು ಸ್ಥಿತಿ ಕುಟುಂಬದ ಪರಿಸ್ಥಿತಿ ಹೇಗಿತ್ತು ಅಂದರೆ ತುಂಬ ಚಿಂತಾಜನಕವಾಗಿತ್ತು. ಆ ಒಂದು 2 ಸಣ್ಣ ಮಕ್ಕಳು, ಒಂದು ಅಂಗನವಾಡಿ ಹೋಗ್ತಾ ಇದೆ, ಒಂದು 1ನೇ ಕ್ಲಾಸ್ ಹೋಗ್ತಾ ವಿಚಾರ ಕೊಟ್ಟಾಗ ನಮ್ಗೆ ಇನ್ನೂ ಮನಸ್ಸು ತುಂಬ ನೋವಾಯಿತು. ಆ ಒಂದು ಇದರಲ್ಲಿ ನಾವು ಅವರಿಗೆ ಎಲ್ಲ ರೀತಿಯಲ್ಲೂ ಸ್ಪಂದಿಸೋಷ್ಟು ಶಕ್ತಿ ದೇವರು ನಮ್ಗೆ ಕೊಟ್ಟಿರಲಿಲ್ಲ. ನಮ್ಮ ಕೈಲಿ ಏನಾಗಿತ್ತು ಆ ಒಂದು ಮಟ್ಟ ನಾವು ಮಾಡಿಬಿಟ್ಟು ನಾವು ಅಲ್ಲಿರ್ತಕ್ಕಂಥ ಜನಪ್ರತಿನಿಧಿಗಳು ಹಾಗೂ ಅಲ್ಲಿರ್ತಕ್ಕಂಥ ಸಹೋದರ ಬಂಧುಗಳಿಗೆ ನಾವು ಒಂದು ವಿನಂತಿನ ಮಾಡ್ಕೊಂಡು ನಮ್ಮ ಸಂಘಟನೆ ವತಿಯಿಂದ ನೋಡಿ, ಈ ಥರ ನಮ್ಮ ಪೂಜೆ ಅಂತಕ್ಕಂಥ ಒಂದು ಸಹೋದರಿಗೆ ಒಂದು ಈ ಥರ ಒಂದು ಇದರಲ್ಲಿ ಅವರಿಗೆ ಕಾಲೆಲ್ಲ 2 ಕಾಲು ಕಳ್ಕೊಂಡ ಕಾರಣ ಅವ್ರ ಚಿಕಿತ್ಸೆಗೆ ಕೂಡ ಅವ್ರ ಹಣಕಾಸು ಇಲ್ಲದೆ ಭಾರಿ ತೊಂದರೆ ಪಡ್ತಾ ಇದ್ದಾರೆ. ಇರ್ತಕ್ಕಂಥ ಮನೆ ಮತ್ತು ಜಮೀನ ಮಾರ್ಕೊಂಡು ಚಿಕಿತ್ಸೆಗೆ ಹಾಕಿದ್ರು ಕೂಡ ಸಾಲ್ತಾ ಇಲ್ಲ. ಇಂಥ ಒಂದು ಪರಿಸ್ಥಿತಿ ಅವರು ತುಂಬ ಒಂದು ಸಂಕಟಕ್ಕೆ ಈಡಾಗಿದ್ದಾರೆ. ಆ ಕುಟುಂಬಕ್ಕೆ ದಯವಿಟ್ಟು ಅಲ್ಲಿರ್ತಕ್ಕಂಥ ಜನಪ್ರತಿನಿಧಿಗಳಿರ್ಬೋದು ಹಾಗೂ ಸಹೋದರ ಬಂಧುಗಳಿರ್ಬೋದು ಇದ್ರ ಬಗ್ಗೆ ಏನಿದೆ ರಾಜ್ಯ ಸರ್ಕಾರ ಮಟ್ಟಕ್ಕೆ, ಕೇಂದ್ರ ಸರ್ಕಾರಕ್ಕೆ ನಮ್ಮ ಇದನ್ನ ಒಂದು ವಿಚಾರನ ಮುಟ್ಟಿಸ್ಬೇಕು. ಅವ್ರ ಕೈಲಾದಂಥ ಒಂದು ಏನಿದೆ ಒಂದು ಸಣ್ಣ ಅಳಿಲು ಸೇವೆನ ಅವ್ರ ಕೈಲಿ ಮಾಡಿಸ್ಬೇಕು ಅಂತ ನಮ್ಮ ಸಂಘಟನೆಯಿಂದ ಒಂದು ಮನವಿನ ಮಾಡ್ಕೊಂಡಿದ್ದು. ಅದನ್ನು ನಮ್ಮ ಗುಂಡ್ಲುಪೇಟೆಯ MRG ಯೂಟ್ಯೂಬ್ ಚಾನಲ್ ಆ ಒಂದು ಅದರ ಒಂದು ಇವರಾದಂಥ ಮಿಮಿಕ್ರಿ ರಾಜ್ ಸರ್ ಅವರು ತುಂಬ ಸಹಕಾರ ಕೊಟ್ಟು ಅದನ್ನು ಒಂದು ವಿಡಿಯೋ ಚಿತ್ರೀಕರಣ ಮಾಡೋ ಮುಖಾಂತರ ಅದನ್ನು ಸಾಮಾಜಿಕ ಜಾಲತಾಣದಲ್ಲಿ ಬಿಟ್ಟು ಇದನ್ನು ಈ ಮಟ್ಟಕ್ಕೆ ಇವತ್ತು ಅದನ್ನು ನೋಡಿ ಅದ್ರ ಜೊತೆಗೆ ಚೇತಂತಕ್ಕಂಥವ್ರು ಒಬ್ಬರು ಕೂಡ ಆ ಒಂದು ವಿಡಿಯೋನ ಮಾಡಿ ಸಾಮಾಜಿಕ ಜಾಲತಾಣ ಬಿಟ್ಟು ಹಲವಾರು ಜನ ಒಂದು ಮುಖಂಡರುಗಳು ಮತ್ತು ಕೇಂದ್ರ ಸಚಿವರಾದ ಕುಮಾರಸ್ವಾಮಿ ಅವರು ಕೂಡ ನಿನ್ನೆ ಭೇಟಿ ನೀಡಿ ತಮ್ಮ ಕೈಲಾದಂಥ ಒಂದು ಸಹಾಯ ಮಾಡಿದ್ದಾರೆ. ಇದಕ್ಕೆ ಮುಖ್ಯ ಕಾರಣಕರ್ತರಾಗಿ ಈ ಒಂದು ಅವರಿಗೆ ಸಹಕಾರ ಕೊಡೋದಕ್ಕೆ ಮಿಮಿಕ್ರಿ ಚಾನಲ್ MRG ಯೂಟ್ಯೂಬ್ ಮಿಮಿಕ್ರಿ ಚಾನಲ್ ಅವರು ಒಂದು ಇವರು ಕೂಡ ನಾನು ನಮ್ಮ ಸಂಘಟನೆ ತುಂಬ ಒಂದು ಅಭಿನಂದನೆ ಸಲ್ಲಿಸ್ತೇನೆ. ಯಾಕೆಂತಂದರೆ ಅವರು ಏನು ಕೆಲಸ ಮಾಡಿದ್ರು ಆ ಕೆಲಸದಿಂದ ಇವತ್ತು ಅವರಿಗೆ ಒಂದು ಸಹಾಯ ಆಗಿದೆ ಅಂತ ಹೇಳೋದಕ್ಕೆ ಇಚ್ಛೆಪಡ್ತೇನೆ. ಇನ್ನು ಮುಂದಿನ ದಿನಗಳಲ್ಲಿ ಈ ಒಂದು ಚಾನಲ್ನ ವೀಕ್ಷಣೆ ಮಾಡ್ತಕ್ಕಂಥ ಎಲ್ಲ ನಾವು ಸಹೋದರ ಬಂಧುಗಳು ಕೂಡ ತಮ್ಮ ಕೈಲಾದಂಥ ಒಂದು ಸಹಾಯ ಮಾಡಿದ್ರೆ ಆ ಒಂದು ಕುಟುಂಬನ ಒಂದು ನೆಲೆಗೆ ತರ್ಬೋದು ಅನ್ನೋ ಒಂದು ನಂಬಿಕೆಯಿಂದ ನಿಮ್ಮಲ್ಲಿ ಮನವಿ ಮಾಡ್ಕೊಳ್ತಾ ಇದ್ದೀನಿ. ಧನ್ಯವಾದಗಳು. ಎಲ್ರಿಗೂ ನಮಸ್ಕಾರ. ನಂಜನಗೂಡು ತಾಲೂಕು ಉಳ್ಳಳ್ಳಿ ಗ್ರಾಮದಲ್ಲಿ ಪೂಜಾ ಅನ್ನೋ ಒಂದು ಸಹೋದರಿಯವರಿಗೆ ಅನಾರೋಗ್ಯದಿಂದ ಕಾರಣವಾಗಿ 2 ಕಾಲು ಕಳ್ಕೊಂಡಿದ್ದಾರೆ. ಅದರಿಂದ ನಮ್ಮ ಸಂಘಟನೆ ಕರ್ನಾಟಕ ಕಾವಲು ಪಡೆ ಅವರು ಅಲ್ಲಿ ಹೋಗಿ ಅದು ನಮ್ಮ ಇದನ್ನ ತಿಳ್ಕೊಂಡು ಅವ್ರಿಗೆ ಏನು ಮಾಡಬೇಕು ಸಹಾಯ ಮಾಡಿದ್ದಾರೆ. ನಾವು ಮಾಡಿರೋದ್ರಿಂದ ಈ ನಮ್ಮ ಸನ್ಮಾನ್ಯ ಕುಮಾರಸ್ವಾಮಿ ಅವರು ಬಂದು ಭೇಟಿ ನೀಡಿ ತುಂಬ ಸಹಕಾರ ಆಗಿದೆ. ಇದು ಹೆಂಗೆ ಅಂದರೆ ನಮ್ಮ MRG ಯೂಟ್ಯೂಬ್ ಚಾನಲ್ ಅವರು ಇದು ತುಂಬ ಒಂದು ಇದು ಮಾಡ್ತಿದ್ದಾರೆ. ಅದರಿಂದ ನಮಗೆ ತುಂಬ ಸಂತೋಷ ಆಗ್ತಾಯಿದೆ. ಎಲ್ಲರೂ ಇದು ತುಂಬ ಸಹಾಯ ಮಾಡಬೇಕು ಇವರಿಗೆ ಅಂತ ನಾನು ಹೇಳ್ತೀನಿ.